ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವ್ಲಾಗ್ನ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೂ ಈ 30 ಥರನ ಮಾಡಬೇಕು. ನಿನ್ನೆಗೆ ಲಾಸ್ಟ್ 10 ದಿನ ಆಗಿ ನಿನ್ನೆ ಮುಕ್ತಾಯ ಆಗಿದೆ. ಜಸ್ಟ್ ನಿನ್ನೆ ದಿವಸ ನೆನವಿತ್ತಲ್ಲ, ಒಂದು ಮಧ್ಯಾಹ್ನ ತನಕ ಆಲ್ಮೋಸ್ಟ್ ಇರೋ ಆಮೇಲೆ ಡಿಸ್ಪೆಂಡರ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಇದು ಮಾಡಿಸೋ ನಾಲ್ಕನೇ ಅಸಿಸ್ಟೆಂಟ್ ಥರ ವರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ ಡಿಸೈನ್ ಮಾಡಿ ಒಂದು ರಾಮನ ಆಕರ್ಷ ಮತ್ತು ವ್ಯಕ್ತಿ ಜನ ಪರಿಚಯ ಅಂತ ಸಂಕಲ್ಪ ಮಾಡಿ, ಅದೇ ರೀತಿ ಇಷ್ಟು ಜನ ಏಜ್ ಆಗಿರೋರಿಗೆ ಒಂದು 90 ವರ್ಷ ಮೇಲೆ ಬಟ್ 50 ಒಂದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದೇನೋ. ಅಟ್ಲೀಸ್ಟ್ ಇದು ನೋಡಿದ್ರೆ ನಮಗೆ ಕುತ್ಕೊಂಡು ರಾಮನ ಅರಮನೆ ನೋಡಿದ್ರೆ ಮತ್ತು ಸಮಾಧಾನ ಆಗುತ್ತೆ. ಈ ಹೋದ ಸಹ ನಮ್ಗೆ 55 ಪೂರ್ಣ ಆಗಿರೋ ದಿವಸ ನಡೀತಾ ಇದೆ. ಮತ್ತು ಎಷ್ಟು ಜನ ಮಕ್ಕಳಿಗೆ ನಮ್ಮ ಹತ್ರಗಳಲ್ಲಿ ನೋಡಾದ್ಮೇಲೆ ಒಂದು ಹೋಗ್ಬೇಕು ಅನ್ನೋ ಒಂದು ಪ್ರೇರಣೆ ಆಗುತ್ತೆ. ಎಲ್ಲ ಉದ್ದೇಶಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ನಮ್ಗೆ 55 ದಿವಸ ನಮಗೆ ಅವರು ಸ್ಟೋರಿ ಮಾಡಿ ಎರಡನೇ ಮಡಿ ಅಂತ ಬರುತ್ತೆ. ಇವಾಗ ನೆಲ ಮಾಡಿ ಬಾಲರಾಮ ಪ್ರತಿಷ್ಠಾಪನೆ ಕರೆಕ್ಟಾಗಿ ಒಂದು ವರ್ಷದ ಮೇಲೆ ಒಂದು 20 ದಿನ ಆಗಿದೆ. ಬಾಲರಾಮನ ಮುಂಭಾಗದೆಲ್ಲ ಬಾಲರಾಮನ ಮುಂಭಾಗದಲ್ಲಿ ಲಕ್ಷ್ಮಣ ಸ್ಟೋರಿ ಹೇಳಕ್ಕೆ 4 ದಿವಸ ಅಣ್ತಂದಿರಾದರೆ 4 ದಿವಸ ಪ್ರತಿಷ್ಠಾಪನೆ ಆಗಿದೆ. ಮತ್ತು 4 ದಿವಸ ವಿಷ್ಣುವಿನ ಪೂರ್ಣವತ್ತರ ದಿವಸ ರಾಮ ವಿಷ್ಣುವಿನ ಲಕ್ಷ್ಮಣ ಶ್ರೇಷ್ಠನಾಗುತ್ತೆ. ಭರತ ಮತ್ತು ಶತ್ರುಘ್ನ ಶಂಖ ಮತ್ತು ಚಕ್ರ ವಿಷ್ಣುವಿನ ಪೂರ್ಣವತ್ತರ ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಾಗಿ ಜನನಾಗಿದ್ದಾರೆ. ಅದೇ ಬಾಲರಾಮನ ಬಲಭಾಗ ಗಣಪತಿ ಎಡಭಾಗ ಒಂದು ದೇವಿ ಸಹ ಪ್ರತಿಷ್ಠಾಪನೆ ಆಗಿದೆ. ಅದು ನೆಲಮಹಡಿ. ಇಲ್ಲಿಂದ ನೀವು ನೋಡ್ತಿದ್ದಲ್ಲ, ಇದೇ ನೆಲಮಹಡಿ ಅಂದರೆ ಕೆರಡದ ನೆಲಮಹಡಿ ಅಂದರೆ. ಇದು ನೆಲಮಹಡಿ ಅಂತ ಕೆರಡೆ ನೋಡ್ತಾ ಇರ್ತಾರೆ ದೇವ್ರು ಕಾಣುತ್ತೆ ಅಂತ. ಇದು ನೆಲಮಹಡಿ. ಈಗ ಒಂದನೇ ಮಾಡಿ ರಾಮನ ಆಸ್ಥಾನ ಅಥವಾ ದರ್ಬಾರ್ ಅಂತೀವಿ. ರಾಮ ಕಲ್ಯಾಣ ಆದಮೇಲೆ ಕಲ್ಯಾಣ ರಾಮನಾಗಿ ಸೀತಮ್ಮ ಜೊತೆ ಮೇಲೆ ದರ್ಬಾರ್ ಮಾಡಕ್ಕೆ ಬರ್ತಾನೆ. ಸೀತಾ ಸಮೇತ ಪಟ್ಟಾಗಿ ರಾಮ ಮೊದಲನೇ ಮಡಿ ಬರ್ತಾರೆ. ರಾಮನ ಪರಿವಾರವೂ ಅಲ್ಲೇ ಬರುತ್ತೆ. ಅದ್ರ ಜೊತೆಗೆ ರಾಮಾಯಣದಲ್ಲಿ ಏನೆಲ್ಲ ಘಟನೆಗಳು ಇರ್ತದಲ್ಲ ಅದರ ಒಂದು ಸಂಪೂರ್ಣ ಚಿತ್ರಣ ಮತ್ತು ಮಾಹಿತಿ ನನಗೆ ಮೊದಲನೇ ಮಡಿ ಬರುತ್ತೆ. ಒಂದು ಸಂಪೂರ್ಣ ರಾಮಾಯಣ ನೋಡ್ಕೊಂಡು ಅನುಭವ ನನಗೆ ಮೊದಲನೇ ಮಡಿಗೆ ಆಗಲ್ಲ. ಅದಕ್ಕೋಸ್ಕರ ಹಾಕಿದ್ದೀವಿ ಒಂದು ಐಡಿಯಾ ದರ್ಬಾರಲ್ಲಿ. ಅದೇ ರೀತಿ ಪೂರ್ಣ ಪ್ರಮಾಣ ಕಂಪ್ಲೀಟ್ ಆದ್ಮೇಲೆ ನಾವು ಅಯೋಧ್ಯೆಗೆ ಹೋದ್ರೆ ಸದ್ಯಕ್ಕಲ್ಲ, ಇನ್ನೊಂದು 2 ವರ್ಷ ಅಥವಾ 3 ವರ್ಷ ಬಿಟ್ಟು ಅಯೋಧ್ಯೆಗೆ ಹೋದ್ರೆ ನಾವು ನೆಲಮಂಗಲಿಯಿಂದ ಒಂದನೇ ಮಾಡಿ ಮಾತ್ರ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದ್ರ ಮೇಲೆ ಇನ್ನೊಂದು ಬರುತ್ತೆ ಎರಡನೇ ಮಾಡಿ. ಅದು ಸದ್ಯಕ್ಕೆ ಎರಡನೇ ಮಾಡಿಗೆ ಹೋಗೋದಕ್ಕೆ ಅವಕಾಶ ಇರಲ್ಲ. ಅಂದರೆ ದೇವಸ್ಥಾನದ ಕೆಳಗಿರ್ಬೋದು, ಗೋಪುರಗಳು ಬಂದಿರುತ್ತೆ, ಧ್ಯಾನ ಮಂದಿರ ಅಂತ ಇರ್ತಾರೆ. ಒಟ್ಟಿನ ಸಾರ್ವಜನಿಕರಿಗೆ ಅವಕಾಶ ಇರಲ್ಲ. ಟೋಟಲ್ 392 ಕಂಬಗಳು ಬರುತ್ತೆ. ನೆಲ ಮಾಡಿ 160 ಕಂಬ ಬರುತ್ತೆ. ಒಂದನೇ ಮಾಡಿ 132 ಕಂಬ, ಎರಡನೇ ಮಾಡಿ ಒಂದು 74 100 ಕಂಬ ಬರುತ್ತೆ. ಅದರಲ್ಲಿ 6 ಡಜನ್ ದೇವರನ್ನ ಕೆತ್ತನೆ ಮಾಡ್ತಾರೆ. ಅಂದರೆ ಎಲ್ಲ ಕಂಬಗಳು ದೇವರನ್ನ ಕೆತ್ತನೆ ಮಾಡ್ತಿಲ್ಲ, ಸುಮಾರು 72 ಕಂಬಗಳಿಗೆ ದೇವರನ್ನ ಕೆತ್ತನೆ ಮಾಡ್ತಾರೆ. ಈಗ ಫ್ರಂಟಲ್ಲಿ 2 ಕಂಬ ನೋಡ್ತಿದ್ದಲ್ಲ, 2 ಕಂಬ ಸ್ಟ್ರೈಟಾಗೆ ದೇವರನ್ನ ಕೆತ್ತನೆ ಮಾಡ್ತಾರೆ. ಒಂದು ಕಂಬದಲ್ಲಿ ಸುಮಾರು 16 ದೇವರು ಬರ್ತಾ ಇದೆ. ಅಯೋಧ್ಯೆ ಮಾಡಿರೋ ಮೆಟ್ಟ ತಗೊಂಡು ಸ್ವಲ್ಪ ಮುಂದೆ ತಕ್ಷಣ ಮುಂದೆ ಸ್ವಲ್ಪ ಮೆಟ್ಟು ಬರುತ್ತೆ. ಮೆಟ್ಟ ತಗೊಂಡು ನಮಗೆ ಡೈರೆಕ್ಟ್ ನೋಡಿದ್ರಿ ಅಲ್ವಾ, ರಾಮನ ಒಂದು ಸ್ಟೋರಿನೂ ಕೂಡ ಸ್ವಲ್ಪ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಅದು ಇನ್ನೂ ತುಂಬ ಜಾಸ್ತಿ ಆಗಿದೆ. ಸೊ ಹಂಗೇ ರಾಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತ ಹೇಳಿ ನೋಡಿದ್ರಿ ಅಲ್ವಾ, ಝೂಮ್ ಮಾಡಿ ತೋರಿಸಿದಾಗ. ಸೊ ಹಂಗೇ ದೇವದರ್ಶನ ಎಲ್ಲ ಮಾಡಿಕೊಂಡು ನಾವಿಲ್ಲಿ ದಾವಣಗೆರೆ ಬೆಣ್ಣೆ ದೋಸೆಗೆ ಅಂತ ಹೇಳಿ ಬಂದಿದ್ದೀವಿ. ಧಾರವಾಡದಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೇಳಿದೆ, ತುಂಬ ಚೆನ್ನಾಗಿತ್ತು ಟೇಸ್ಟು. ಯೂಶಲಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೇಳಿ ಸ್ಪೆಷಲಾಗಿ ಸಪ್ರೇಟಾಗಿ ಬೋರ್ಡ್ ಮಾಡಿರ್ತಾರಲ್ವ, ಅಲ್ಲಿ ಹೋಗಿ ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಅಲ್ಲಿ ನಾನು ನಿಮಗೆ ಲಾಸ್ಟ್ ವ್ಲಾಗ್ ಕಂಟಿನ್ಯೂಟಿ ವ್ಲಾಗ್ ಆಗಿರುತ್ತೆ. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ರಾಮ ಮಂದಿರದ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿ. ಸೊ ಅದನ್ನೇ ಕಂಟಿನ್ಯೂ ಮಾಡಿ ತೋರಿಸಿದ್ದೀನಿ. ಮತ್ತು ನೆಕ್ಸ್ಟ್ ಡೇ ನಾನಿಲ್ಲಿ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ನಾನು 15 ಮಿನಿಟ್ಸ್ ವಾಕ್ ಮಾಡ್ಕೊತೀನಿ. ಸ್ವಲ್ಪ 15 ಮಿನಿಟ್ಸ್ ಅಷ್ಟೇ ನನಗೆ ವಾಕ್ ಮಾಡೋದಕ್ಕಾಗೋದು ಥ್ರೆಡ್ಮಿಲ್ಲಲ್ಲಿ. ಸ್ವಲ್ಪ ಸ್ಪೀಡಾಗಿ ಇಟ್ಕೊಂಡಿರ್ತೀನಿ. ಆ ಕಾರಣದಿಂದ 15 ನಿಮಿಷ ಅಷ್ಟೇ ಮಾಡ್ಕೊತೀನಿ. ಮ್ಯಾಕ್ಸಿಮಮ್ ಅಂದರೆ 20 ಮಿನಿಟ್ಸ್ ಯಾವಾಗೋ ಒಂದ್ಸತಿ ಮಾಡ್ಕೊತೀನಿ. 15 ನಿಮಿಷದಲ್ಲೇ ಚೆನ್ನಾಗಿ ನಮಗೆ ಸ್ವೆಟ್ಟಿಂಗ್ ಎಲ್ಲನೂ ಆಗುತ್ತೆ. ಸೊ ಜಾಸ್ತಿ ಹೊತ್ತು ನನಗೆ ಮಾಡೋದಕ್ಕಾಗಲ್ಲ. 15 ನಿಮಿಷ ಮಾಡ್ಕೊತೀನಿ. ಮತ್ತು ಒಂದು 20-30 ಮಿನಿಟ್ಸ್ ನಾನು ಎಕ್ಸಸೈಸಸ್ ಮಾಡ್ಕೊತೀನಿ. ಯೋಗ ಪ್ರಾಣಾಯಾಮ ಎಲ್ಲ ಕೂಡ ಮಾಡ್ಕೊತೀನಿ. ಸೊ ಒಂದು ಹಾಫ್ ಆನ್ ಅವರ್ 3/4 ಗಂಟೆ ನಾನು ನನಗೋಸ್ಕರ ಟೈಮ್ನ ಕೊಟ್ಟು ಸೊ ಇದೆಲ್ಲನೂ ಮುಗಿಸ್ಕೊಂಡು ಮತ್ತು ಹೊರಗಡೆ ಕೆಲಸ ಎಲ್ಲನೂ ಕೂಡ ಸ್ಟಾರ್ಟ್ ಮಾಡ್ಕೊತೀನಿ. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲನೂ ಮುಗಿಸ್ಕೊಂಡು ಇವಾಗ ಎಕ್ಸ್ಟ್ರಾ ಏನಾದರೂ ಕೆಲಸಗಳಿದ್ರೆ ಮಾಡ್ಕೊತಾ ಇರ್ತೀನಿ. ಸೊ ಇವತ್ತು ಐರನ್ ಮಾಡೋದಿತ್ತು, ಬಟ್ಟೆ ವಾಶ್ ಮಾಡಿರೋದೆಲ್ಲನೂ ಸಪ್ರೇಟಾಗಿ ನಾನು ಫೋಲ್ಡ್ ಮಾಡಿ ಇಟ್ಟಿರ್ತೀನಿ. ಸೊ ಅದನ್ನು ಇವಾಗ ಐರನ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ. ಸೊ ಇನ್ನೊಂದು ನಿಮಗೆ ಸ್ಪೆಷಲ್ ನ್ಯೂಸ್ ಇದೆ, ಆದಷ್ಟು ಬೇಗ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಹೇಳ್ತೀನಿ, ಇವಾಗಲೇ ಏನು ಹೇಳೋದಿಲ್ಲ. ಇನ್ನೊಂದು 2-3 ವ್ಲಾಗ್ಸ್ ಆದಮೇಲೆ ನಿಮಗೆ ಅದನ್ನು ಶೇರ್ ಮಾಡ್ಕೊತೀನಿ.
ಸೊ ಬನ್ನಿ ಇವಾಗ ಅದಕ್ಕೋಸ್ಕರನೇ ನಾನು ಎಲ್ಲ ಕೆಲಸಗಳನ್ನು ಮಾಡ್ಕೊತಾ ಇದ್ದೀನಿ. ಸೊ ನೋಡೋಣ ಅದೇನು ಎತ್ತ ಅಂತೆಲ್ಲ ಕೂಡ ನೆಕ್ಸ್ಟ್ ಬರೋವಂಥ ವ್ಲಾಗ್ಗಳಲ್ಲಿ ನಿಮಗೆ ಶೇರ್ ಮಾಡ್ಕೋತೀನಿ. ಮನೇಲಿದ್ದಾಗ ಹೇಗಾಗುತ್ತೆ ಅಂತ ಅಂದರೆ ಎಷ್ಟು ಕೆಲಸ ಮಾಡಿ ನೀವು ಮುಗಿಯೋದೇ ಇಲ್ಲ ಅಂತ ಹೇಳ್ಬೋದು. ಸೊ ನಿಮಗೂ ಹೀಗೆ ಆಗುತ್ತಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾವು ಇಬ್ಬರೇ ಇದ್ದರೂ ಕೂಡ, ಇಬ್ಬರೇ ಇರಲಿ 4 ಮೆಂಬರ್ಸ್ ಇದ್ದರೂ 6 ಮೆಂಬರ್ಸ್ ಇದ್ದರೂ ಕೂಡ ಎಷ್ಟು ಕೆಲಸ ಇರುತ್ತೆ ಅಂದರೆ ಯಾವ ಕೆಲಸನೂ ಕೂಡ ನಮಗೆ ಬಿಡೋದಕ್ಕಾಗಲ್ಲ, ಸ್ಕಿಪ್ ಮಾಡೋದಕ್ಕಾಗಲ್ಲ. ಇಲ್ಲಪ್ಪ ನೆಕ್ಸ್ಟ್ ಡೇ ಮಾಡೋಣ, ಆಮೇಲೆ ಮಾಡೋಣ ಅಂತ ಹೇಳಿ ಯಾವ ಕೆಲಸನೂ ಕೂಡ ಬಿಡೋದಕ್ಕಾಗಲ್ಲ. ಎಲ್ಲ ಕೆಲಸನೂ ಕೂಡ ಆವಾಗಿಂದ ಆವಾಗಲೇ ಮಾಡಲೇಬೇಕು. ಆ ಥರ ಒಂದು ಸಿಚುವೇಶನ್ ಇರುತ್ತೆ. ಸೊ ನಿಮಗೂ ಕೂಡ ಹಾಗೆ ಇರುತ್ತಾ ಅಥವಾ ಎಲ್ರಿಗೂ ಕೂಡ ಇದೇ ಥರ ಇರುತ್ತಾ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನು ಕೂಡ. ಐರನ್ ಎಲ್ಲನೂ ಮಾಡ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಮೊನ್ನೆ ನನ್ನ ಹಸ್ಬೆಂಡ್ ಹೊಸಪೇಟೆಗೆ ಹೋಗಿದ್ರು ಅತ್ತೆ ಮನೆಗೆ. ಸೊ ಅಲ್ಲಿ ನಮ್ಮ ಅತ್ತೆ ಹಣ್ಣೆಲ್ಲನೂ ಕೂಡ ಕೊಟ್ಟು ಕಳಿಸಿದ್ರು. ನೋಡ್ಬೋದು ನೀವು ಇಲ್ಲಿ ಕರ್ಬೂಜ, ಆಮೇಲೆ ವಾಟರ್ ಮೆಲನ್, ಗ್ರೇಪ್ಸ್ ಎಲ್ಲನೂ ಕೂಡ ಕೊಟ್ಟು ಕಳಿಸಿದ್ರು. ಸೊ ಹಂಗಾಗಿ ಇವಾಗ ವಾಟರ್ ಮೆಲನ್ ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ವಾಟರ್ ಮೆಲನ್ ತಿನ್ನೋದಕ್ಕೆ ತುಂಬಾ ಭಯ ಅಂತ ಅನಿಸುತ್ತೆ. ಸೊ ಫುಡ್ ಕಲರ್ ಎಲ್ಲ ಇಂಜೆಕ್ಟ್ ಮಾಡಿರ್ತಾರೆ ಅಂತ ಹೇಳಿ ಸೊ ವೀಡಿಯೋಸ್ಗಳಲ್ಲೆಲ್ಲ ತುಂಬ ನೋಡಿದ್ದೀನಿ. ಯಾವುದು ಜಾಸ್ತಿಯಾಗಿ ರೆಡ್ ಇರುತ್ತೆ ಅಲ್ವಾ ನೋಡೋದಕ್ಕೆ, ಅದು ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ, ತಿನ್ನಬೇಕು ಅಂತ ಅನಿಸುತ್ತೆ. ಬಟ್ ಎಲ್ಲಿ ಕಲರ್ ಹಾಕಿರ್ತಾರೋ, ಏನೇನೆಲ್ಲ ಇಂಜೆಕ್ಟ್ ಮಾಡಿರ್ತಾರೋ ಅಂತ ಹೇಳಿ ಭಯ ಅನಿಸುತ್ತೆ. ಏನು ಮಾಡೋದು, ಇರೋದ್ರಲ್ಲೇ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಹೆಲ್ದಿ ಅಂತ ಹೇಳಿ ತಿನ್ನೋದು. ಬಟ್ ಇದರಲ್ಲೂ ಕೂಡ ಎಲ್ಲನೂ ಇಂಜೆಕ್ಟ್ ಮಾಡ್ತಾಯಿದ್ರೆ ಏನು ತಿನ್ನಬೇಕು ಅಂತಲೇ ಗೊತ್ತಾಗೋದಿಲ್ಲ. ಸೊ ಬಟ್ ಆದ್ರೂ ಯಾವುದೂ ಬಿಡೋದಕ್ಕಾಗಲ್ಲ ಅಲ್ವಾ, ಎಲ್ಲನೂ ಸ್ವಲ್ಪ ಹೆಲ್ದಿಯಾಗಿ ನೋಡಿಕೊಂಡು ತಿನ್ನಬೇಕು ಅಷ್ಟೇ. ಸೊ ಕಲ್ಲಂಗಡಿ ಹಣ್ಣನ್ನು ನಾನು ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ, ಸ್ವೀಟ್ ಇದ್ದರೆ ಸ್ವಲ್ಪ ಅದಕ್ಕೆ ಸಾಲ್ಟ್ನ ಹಾಕಿ ಇಟ್ಟಿರ್ತೀನಿ. ನನ್ನ ಹಸ್ಬೆಂಡು ಊಟಕ್ಕೆ ಬಂದಿರ್ತಾರೆ ಅಲ್ವಾ, ಸೊ ಅವಾಗ ಹೋಗೋವಾಗ ತಿಂದು ಹೋಗ್ತಾರೆ ಅಂತ ಹೇಳಿ. ಸೊ ಹಂಗೆ ಗ್ರೇಪ್ಸ್ ಕೂಡ ಇಟ್ಕೊತಾ ಇದ್ದೆ. ಗ್ರೇಪ್ಸ್ನೂ ಅಷ್ಟೇ ನೀಟಾಗಿ ವಾಶ್ ಮಾಡಿ ತಿನ್ನಬೇಕಾಗುತ್ತೆ. ತುಂಬಾ ಅದರಲ್ಲಿ ಎಷ್ಟೊಂದು ಕೆಮಿಕಲ್ಸ್ನ ಹಾಕಿರ್ತಾರೆ ಅಂದರೆ ನಿಜವಾಗ್ಲೂ ನಾನು ಒಂದು 2-3 ವೀಡಿಯೋಸ್ಗಳಲ್ಲಿ ನೋಡಿದ್ದೀನಿ. ದಯವಿಟ್ಟು ಒಂದು ಗ್ರೇಪ್ಸ್ನ ತಿನ್ನೋವಾಗ ಚೆನ್ನಾಗಿ ವಾಶ್ ಮಾಡಿ, ಉಪ್ಪು ಮತ್ತು ಸೋಡಾ ಎಲ್ಲನೂ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ತಿನ್ನಿ. ಸೊ ಗ್ರೇಪ್ಸಲ್ಲಂತೂ ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಎಲ್ಲನೂ ಹಾಕಿರ್ತಾರೆ. ಸೊ ಕಲರ್ ಬರೋದಕ್ಕಾಗಿರ್ಬೋದು, ಸ್ವೀಟ್ ಬರೋದಕ್ಕಾಗಿರ್ಬೋದು. ಸೊ ಹಣ್ಣನ್ನು ತಿನ್ನೋದಕ್ಕೆ ಭಯ ಆಗುತ್ತೆ ಇವಾಗ. ಸೊ ಮಧ್ಯಾಹ್ನ ಊಟಕ್ಕೋಸ್ಕರ ನಾನಲ್ಲಿ ರೈಸ್, ಸಾಂಬಾರು ಮತ್ತು ಸ್ವಲ್ಪ ಬೀನ್ಸ್ ಪಲ್ಯನ ಮಾಡ್ಕೊಂಡಿದ್ದೆ. ಜೊತೆಗೆ ಸ್ವಲ್ಪ ಕುಕುಂಬರ್ನು ಕೂಡ ಇಟ್ಕೊಂಡಿದ್ದೀನಿ. ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಯಾವುದಾದ್ರೂ ಪಲ್ಯಗಳಿದ್ದರೆ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಸೊ ಹಂಗಾಗಿ ಇವತ್ತು ರೈಸ್ ಸಾಂಬಾರು ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟ್ ವ್ಲಾಗಲ್ಲೂ ನೀವು ನೋಡಿದ್ರಿ ರೈಸ್ ಸಾಂಬಾರು ಅಂತ ತೋರಿಸಿದ್ದೆ. ಸೊ ಮತ್ತು ಡೈಲಿ ರೈಸ್ ಸಾಂಬಾರು ಅಂತ ಅಂದ್ಕೋಬೇಡಿ, ಬೇರೆ ಬೇರೆ ದಿನ ಬೇರೆ ಬೇರೆ ಥರ ಮಾಡ್ಕೊಂಡಿರ್ತೀನಿ. ಸೊ ಬಟ್ ವಿಡಿಯೋ ಶೂಟ್ ಮಾಡುವಾಗ ಅದು ಸೇಮ್ ಮ್ಯಾಚ್ ಆಗಿದೆ ಅಷ್ಟೇ. ಗ್ರೇಪ್ಸ್ಗೆ ನಾನಿಲ್ಲಿ ಉಪ್ಪು ಮತ್ತು ಸೋಡಾನ ಹಾಕಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. ಸೊ ಚೆನ್ನಾಗಿ ನೆಂದಮೇಲೆ ಒಂದು 3-4 ಸತಿ ವಾಶ್ ಮಾಡ್ಕೊತೀನಿ. ಸೊ ಉಪ್ಪನ್ನು ನಾನು ವೈಟ್ ಕಲರ್ ಉಪ್ಪು ಬರುತ್ತೆ ಅಲ್ವಾ, ನಾರ್ಮಲ್ ಮುಂಚೆ ಎಲ್ಲ ಬಳಸ್ತಿದ್ವಿ ಅಲ್ವಾ, ಆ ಉಪ್ಪನ್ನು ನಾನು ಈ ರೀತಿ ಗ್ರೇಪ್ಸ್ ಆಗಿರ್ಬೋದು, ಫ್ರೂಟ್ಸ್ನ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ. ಪಿಂಕ್ ಸಾಲ್ಟ್ ಏನು ಬರುತ್ತೆ ಅದನ್ನು ನಾನು ಊಟಕ್ಕೆ ಬಳಸ್ಕೊತೀನಿ. ಮತ್ತು ನಾನಿಲ್ಲಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 5 o'clock ಆಗಿತ್ತು ನಾನು ಎದ್ದಾಗ. ನೋಡಿ ಕ್ಲೈಮೇಟ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ. ಸೊ ಇವಾಗ ಲೈಟಾಗಿ ಸಮ್ಮರ್ ಸ್ಟಾರ್ಟ್ ಆಗಿದೆ, ಆದರೆ ನಮ್ಮ ಮನೆ ಸ್ವಲ್ಪ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಇರೋದ್ರಿಂದ ಸ್ವಲ್ಪ ಬೆಳಿಗ್ಗೆ ಈ ರೀತಿ ಫೋಕ್ ಥರ ಬಿದ್ದಿರುತ್ತೆ. ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಬೆಳಿಗ್ಗೆ ಬೇಗನೆ ಕಸ ಎಲ್ಲ ಹೊಡೆದು ರಂಗೋಲಿನ ಹಾಕೊತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿ ಯಾವ ರೀತಿ ಹಾಕ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ ನೋಡೋದಕ್ಕೆ. ಹಾಗಾಗಿ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ಕೋತಾ ಇದ್ದೀನಿ. ಹೋಪ್ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಡೈಲಿ ಹೆಣ್ಮಕ್ಳಿಗೆ ರಂಗೋಲಿ ಹಾಕುವಾಗ ಯಾವ ಡಿಸೈನ್ ಹಾಕಬೇಕು ಏನು ಅಂತಲೇ ಗೊತ್ತಾಗೋದಿಲ್ಲ. ಸಮ್ ಟೈಮ್ ರಿಪೀಟ್ ಅದೇ ಹಾಕೊತಾ ಇರ್ತೀವಿ. ನನಗೂ ಕೂಡ ಅದೇ ಥರ ಆಗುತ್ತೆ. ಎಷ್ಟೋ ಸತಿ ಹಿಂದಿನ ದಿನ ನೆನ್ಪು ಮಾಡಿ ಇಟ್ಕೊಂಡಿರ್ತೀನಿ, ಬಟ್ ಬೆಳಿಗ್ಗೆ ಮತ್ತು ಗಡ್ಬಿಡಿನಲ್ಲಿ ಅದೇ ಒಂದು ಡಿಸೈನ್ನ ರಿಪೀಟಾಗಿ ಹಾಕ್ಕೊಂಡಿರ್ತೀನಿ. ಸೊ ಈ ರೀತಿ ಆಗುತ್ತೆ. ಸೊ ಈ ಒಂದು ಡಿಸೈನ್ ಕೂಡ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನಾನು, ಮಮ್ಮಿ, ಅನು ಮತ್ತು ಇವರು 4 ಜನ ಕಲ್ಗಟ್ಟಿಗೆಗೆ ಹೋಗ್ತಾ ಇದ್ವಿ. ಸ್ವಲ್ಪ ಬೆಳಿಗ್ಗೆ ಪೂಜೆ ಇತ್ತು ಅಂತ ಹೇಳಿ ಹೋಗಿದ್ವಿ. ಕ್ಲೈಮೇಟ್ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿಯಾಗಿ ಫುಲ್ ಫೋಕ್ ಥರ ಇತ್ತು. ಸೊ ಆ ಒಂದು ಮಲೆನಾಡು ಸೈಡ್ ಬರುತ್ತೆ ಅಲ್ವಾ, ಯಲ್ಲಾಪುರ ಸೈಡ್ ಬರುತ್ತೆ ಕಲ್ಗಟ್ಟಿಗೆ. ಸೊ ಹಂಗಾಗಿ
ಈ ಥರ ಇತ್ತು ಕ್ಲೈಮೇಟು. ತುಂಬ ಚೆನ್ನಾಗಿತ್ತು. ಬೆಳಿಗ್ಗೆ ಚಳಿ ಏನಿರಲಿಲ್ಲ, ಬಟ್ ರೋಡ್ ಮಾತ್ರ ಫೋಗ್ ರೀತಿಯಲ್ಲಿ ಆಗಿತ್ತು. ಇವಾಗ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಲಾಸ್ಟ್ ವೀಕ್ ವ್ಲಾಗ್ ಆಗಿರುತ್ತೆ. ಸೊ ಅದೇ ಹೇಳಿದೆ ಅಲ್ವಾ, ತುಂಬ ದಿನ ಆಯಿತು ನಾನು ಎಡಿಟ್ ಮಾಡಿ ಯಾವುದೇ ಪೋಸ್ಟ್ನ ಆಗಲಿ ಯಾವುದೇ ವೀಡಿಯೋಸ್ನ ಆಗಲಿ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಅಲ್ಲೂ ಕೂಡ ರಂಗೋಲಿನ ಈ ರೀತಿ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೆ. ಸೊ ಇವಾಗ ಕಿಚನಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ. ರಾ ಕ್ಲಿಪ್ಪಿಂಗ್ನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಇವತ್ತು ನಾನಲ್ಲಿ ಕರಿದ ಬದನೆಕಾಯಿ ಪಲ್ಯನ ಮಾಡ್ಕೋತಾ ಇದ್ದೀನಿ. ಆ ಒಂದು ರೆಸಿಪಿ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬ ಡಿಫ್ರೆಂಟ್ ಆಗಿರುತ್ತೆ, ಬೇಗನೂ ಕೂಡ ಮಾಡ್ಕೋಬೋದು. ಸೊ ಈ ಒಂದು ಪಲ್ಯಗೆ ಬದನೆಕಾಯಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಬಿಕಾಸ್ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀವಿ ಅಲ್ವಾ, ಬೇಗ ಸಾಫ್ಟ್ ಆಗಿಬಿಡುತ್ತೆ. ಮತ್ತು ಒಬ್ಬರಿಗೆ 2 ಅಥವಾ 3 ಬದನೆಕಾಯಿ ಇದ್ದರೆ ಚೆನ್ನಾಗಿರುತ್ತೆ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಹಂಗಾಗಿ 2-3 ಬದನೆಕಾಯಿ ಅಂದರೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಬದನೆಕಾಯಿನ ಮಾಡ್ಕೋತಾ ಇದ್ದೀವಿ. ಸೊ ಇವಾಗ ನಾವಿದ್ದೀವಿ ನಮ್ಮ ದೊಡ್ಡಮ್ಮನ ಮನೆಯಲ್ಲಿ. ಸೊ ಕಿಚನ್ ಸ್ವಲ್ಪ ದೊಡ್ಡದಾಗೇ ಇದೆ ಮತ್ತು ಸ್ವಲ್ಪ ಮೆಸ್ಸಿ ಆಗಿದೆ, ದಯವಿಟ್ಟು ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಕಲ್ಗಟ್ಕಿನಲ್ಲಿ ನಮ್ಮದು ಸ್ವಂತ ಮಠ ಇರೋದ್ರಿಂದ, ಮಠ ಅಂತಂದಮೇಲೆ ಗೊತ್ತೇ ಇರುತ್ತೆ ಅಲ್ವಾ, ತುಂಬ ಜನ ಭಕ್ತರು ಬರ್ತಾ ಇರ್ತಾರೆ, ಅವರಿಗೆಲ್ಲ ಊಟಕ್ಕೆಲ್ಲನೂ ಕೂಡ ರೆಡಿ ಆಗ್ತಾ ಇರುತ್ತೆ. ಸೊ ಗ್ಯಾಸ್ ಅಂತೂ 24 hours ಆನೇ ಇರುತ್ತೆ, ಅಡುಗೆ ಆಗ್ತಾನೆ ಇರುತ್ತೆ. ಸೊ ಹಂಗಾಗಿ ಕಿಚನ್ ಸ್ವಲ್ಪ ಮೆಸ್ಸಿಯಾಗೇ ಇರುತ್ತೆ. ಕ್ಲೀನ್ ಮಾಡೋರು ಕೂಡ ಇದ್ದಾರೆ, ಅವರು ಕೂಡ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಸೊ ಇಲ್ಲಿ ಈ ಸೈಡ್ ರೆಡ್ ಕಲರ್ ಬ್ಲೌಸ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ವ, ಅವರು ನಮ್ಮನೆ ಕೆಲಸದವರು. ಸೊ ಅವರು ಕೂಡ ಅಷ್ಟೇ ಕ್ಲೀನ್ ಮಾಡ್ತಾನೆ ಇರ್ತಾರೆ. ನಾವು ಹಾಗೆ ಅಡುಗೆ ಮಾಡ್ತಾ ಇಲ್ಲ, ಸ್ವಲ್ಪ ಮೆಸ್ಸಿ ಆಗಿರುತ್ತೆ. ಸೊ ಅದೇನೋ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇವಾಗ ನೋಡಿ ಕಂಪ್ಲೀಟಾಗಿ ಬದನೆಕಾಯಿ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ನಾನು ಒಳಗಡೆ ಇರುವಂತಹ ಸ್ಟಫಿಂಗ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದ್ರೊಳಗಡೆ ಸ್ಟಫ್ ಮಾಡಿಕೊಂಡು ಬದನೆಕಾಯಿ ಪಲ್ಯನ ನೀವು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಅಥವಾ ಬಿಸಿ ಬಿಸಿ ಅನ್ನ ಜೊತೆಗೂ ಕೂಡ ಸರ್ವ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ಒಂದು ಪಲ್ಯ ನಮ್ಮ ಮನೆಯಲ್ಲಿ ನಮ್ಮ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ನಾನು ಮಾಡೋದು. ಸೊ ಹಂಗಾಗಿ ಈ ಒಂದು ಪಲ್ಯನ ಮಾಡಿ ಕೊಡ್ತಾ ಇದ್ದೆ ಅವರಿಗೆ. ಎಲ್ಲ ಮಗಟ್ಟದ ಅವರು ಬರ್ತಾರೆ. ಸರಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುತ್ತೆ. 3/4 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ, ಚಿರೋಟಿ ರವೆ. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಕ್ಯಾರೆಟ್ ಮತ್ತು ಅರ್ಧ ಸೌತೆಕಾಯಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿನೂ ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದು ಟೋಟಲಿ ಆಪ್ಷನಲ್, ಬೇಕಿದ್ರೆ ಹಾಕೋಬೋದು. ಸೊ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1 ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದ್ಸತಿ ಇದನ್ನ ಡ್ರೈ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರಲ್ಲೆಲ್ಲ ನೀರಿನ ಅಂಶ ಇರುತ್ತೆ ಅಲ್ವಾ, ಸೊ ಅದೆಲ್ಲ ಹೀರ್ಕೊಂಡು ರವೆ ಚೆನ್ನಾಗಿ ನೆನೆಬೇಕಾಗತ್ತೆ. ಸೊ ಇದನ್ನ ನಾನು 10 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡ್ತೀನಿ. ಸೊ 10 ನಿಮಿಷ ಚೆನ್ನಾಗಿ ಇದು ನೆಂದಮೇಲೆ ಇದಕ್ಕೆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ದೋಸೆ ಬ್ಯಾಟರ್ ಪಡ್ಡು ಹಾಕೋದಕ್ಕೆಲ್ಲ ಯಾವ ರೀತಿಯಾಗಿ ನಾವು ಬ್ಯಾಟರ್ ಬೇಕಾಗತ್ತಲ್ವ, ಸೊ ಆ ಒಂದು ಕನ್ಸಿಸ್ಟೆನ್ಸಿನಲ್ಲಿ ನೀವು ಈ ಬ್ಯಾಟರ್ನ ಕಲಿಸ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಯಾವುದೇ ರೀತಿ ಹಿಟ್ಟುಗಳನ್ನ ಬಳಸ್ಕೊಂಡಿಲ್ಲ. ರವಾನ ನಿಮಗೆ ನೀರಲ್ಲಿ ನೆನೆಸಿದಾಗ ಸ್ಮೂತಾಗಿ ನಿಮಗೆ ದೋಸೆ ಹಿಟ್ಟಿನ ಒಂದು ಟೆಕ್ಸ್ಚರಲ್ಲಿ ಫಾರ್ಮ್ ಆಗುತ್ತೆ. ಸೊ ಹಂಗಾಗಿ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂತಹ ರೆಸಿಪಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಕೂಡ ನಾನು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ. ನೋಡ್ಬೋದು ನೀವು ಇಲ್ಲಿ ಕನ್ಸಿಸ್ಟೆನ್ಸಿ, ಸೌತೆಕಾಯಿ ಎಲ್ಲನೂ ಕೂಡ ನೀರು ಬಿಟ್ಟಿದೆ. ಸೊ ತುಂಬ ಚೆನ್ನಾಗಿ ಇವಾಗ ಪರ್ಫೆಕ್ಟ್ ಆಗಿರುವಂತಹ ಕನ್ಸಿಸ್ಟೆನ್ಸಿನಲ್ಲಿ ರೆಡಿಯಾಗಿದೆ. ಸೊ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂತಹ ರೆಸಿಪಿ 10 ನಿಮಿಷದಲ್ಲಿ ನೀವು ಬೆಳಗಿನ ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು. ಸೊ ನಿಮಗೆ ಟೈಮ್ ಇದ್ದರೆ ಕೊಬ್ಬರಿ ಚಟ್ನಿನೂ ಕೂಡ ಇದ್ರ ಜೊತೆಗೆ ಮಾಡ್ಕೋಬೋದು, ಇಲ್ಲಾಂದರೆ ಟೊಮ್ಯಾಟೊ ಸಾಸ್ ಜೊತೆಗೂ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. 1/4 ಟೀ ಸ್ಪೂನಷ್ಟು ಸೋಡಾ
ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಪಡ್ಡಿನ ಹಂಚನ್ನು ಕೂಡ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಪಡ್ಡನ್ನ ಹಾಕ್ಕೊಂಡ್ಬಿಟ್ರೆ ಟೇಸ್ಟಿಯಾಗಿ ಹೆಲ್ದಿಯಾಗಿ ನಿಮಗೆ ರವಾ ಪಡ್ಡು ರೆಡಿ ಆಗುತ್ತೆ. ಸೊ ಟ್ರಸ್ಟ್ ಮೀ, ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ, ಯಾವುದೇ ರೀತಿ ಡೌಟ್ ಬೇಡ. ಖಂಡಿತ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪನ ಹಾಕೊತಾ ಇದ್ದೀನಿ. ಸೊ ಇಷ್ಟೇ ಇವತ್ತಿನ ರೆಸಿಪಿ. ಈ ರೆಸಿಪಿ ಕೂಡ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.